ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ವಿಚುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೆಲ್ಲ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿ ತಮಿಳು ಟೈಟಲ್ ಎಲ್ಲ ನೋಡಿರ್ತೀರಾ. ನಾನಿವತ್ತು ಯಾವ ಮೇಕಪ್ ಲುಕ್ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಂಗೂಬಾಯಿ ಕಾಟ್ವಾನಿ ಅನ್ನೋ ಮೂವಿಯಲ್ಲಿ ಆಲಿಯಾ ಭಟ್ ಹಾಕಿರೋ ಮೇಕಪ್ ಲುಕ್ ಬಂದು ನನಗೆ ತುಂಬಾ ಇಷ್ಟ ಆಗಿ ನಾನಿವತ್ತು ಆ ಲುಕ್ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಮೇಕ್ ಓವರ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕ್ ಓವರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬನ್ನಿ ಗೈಸ್, ಬ್ಲಾಗ್ ಒಳಗಡೆ ಹೋಗೋಣ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹತ್ರ ಪ್ಯೂರ್ ವೈಟ್ ಸ್ಯಾರಿ ಇಲ್ಲ. ನಮ್ಮ ಸೈಡಲ್ಲೇ ವೈಟ್ ಸ್ಯಾರಿನ ಬಂದು ವೇರ್ ಮಾಡೋದಿಲ್ಲ. ನನಗೆ ಅದು ಬಂದು ಯಾರೋ ಅರ್ಶಿನ ಕುಂಕುಮಕ್ಕೆ ನನಗೆ ಸ್ಯಾರಿ ಕೊಟ್ಟಿದ್ರು. ಸರಿ, ಈ ಮೇಕಪ್ ಲುಕ್ಗೆ ಈ ಕಾಸ್ಟ್ಯೂಮ್ ಬಂದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಇವತ್ತು ವೈಟ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಒಬ್ರೊಬ್ರು ಕಲ್ಚರಲ್ಲಿ ಒಂದೊಂದ್ ತರ ಟ್ರೆಡಿಷನಲ್ಸ್ ನ ಬಂದು ಅವ್ರು ಫಾಲೋ ಮಾಡ್ತಾರೆ. ಸೊ ನಮ್ಮ ಸೈಡಲ್ಲೇ ವೈಟ್ ಅಂಡ್ ಬ್ಲ್ಯಾಕ್ ಕಲರ್ಸ್ ನ ಬಂದು ಯೂಸ್ ಮಾಡಲ್ಲ. ಇದು ನನ್ಗೆ ಯಾರೋ ಕೊಟ್ಟಿರೋದ್ರಿಂದ ನಾನಿವತ್ತು ಈ ಮೇಕಪ್ ಲುಕ್ಗೆ ಕಾಸ್ಟ್ಯೂಮ್ ಆಗಿ ನಾನಿವತ್ತು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಲರ್ ನಾನು ಹಾಕೋತಾ ಇದ್ದೀನಿ. ಜಸ್ಟ್ ಒನ್ ಶೇಡ್ ಆಫ್ ಐ ಮೇಕಪ್ ಮಾಡ್ಕೊಂತೀನಿ. ಇನ್ನೊಂದು ಏನ್ ಗೊತ್ತಾ, ನಮ್ಗೆ ಈ ಐ ಪ್ಯಾಲೆಟ್ ಅಲ್ಲಿ ನಾವು ಯಾವ ಕಲರ್ ನ ಫಸ್ಟ್ ಹಾಕೊಂಡಿರ್ತೀವಿ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಬಂದು ಇರಬೇಕು. ಫಸ್ಟ್ ನಾವು ಯಾವ ಕಲರ್ ನ ಹಾಕೊಂಡು ಬ್ಲೆಂಡ್ ಮಾಡಿರ್ತೀವಿ, ಯಾಕಂದ್ರೆ ತುಂಬಾ ಶೇಡ್ಸ್ ಇದೆ ಈ ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ. ಆ ರೀಸನ್ಗೆ ಸ್ವಲ್ಪ ಅದ್ರಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ತುಂಬಾ ಜನಕ್ಕೆ ಇದರಲ್ಲಿ ತುಂಬಾ ಕನ್ಫ್ಯೂಸ್ ಇರುತ್ತೆ. ನನಗೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಕೋರ್ಸ್ ನ ಕಲಿತಾ ಇರ್ಬೇಕಾದ್ರೆ ನಂಗೆ ಐ ಪ್ಯಾಲೆಟ್ ಅಲ್ಲಿ ಕನ್ಫ್ಯೂಸ್ ಇತ್ತು. ಯಾವ ಕಲರ್ ನಾನು ಫಸ್ಟ್ ತಗೊಂಡಿದ್ದೆ ಅದು ನಮ್ಗೆ ಮರ್ತೋಗ್ಬಿಡುತ್ತೆ. ಅದ್ರ ಮೇಲೆ ನೀವು ಗಮನ ಇಟ್ಟು ನೀವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನೀವು ಐ ಮೇಕಪ್ ಮಾಡ್ಬೇಕಾದ್ರೆ ಅದು ಕಲರ್ಸ್ ನ ನೀವು ಐಡೆಂಟಿಫೈ ಮಾಡ್ಲೇಬೇಕು. ಯಾಕಂದ್ರೆ ಎಲ್ಲಾ ಶೇಡು ಒಂದೇ ತರ ಇರುತ್ತೆ. ನಾವ್ ಯಾವ್ದು ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ. ಒಂದೊಂದ್ಸಲಿ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಇನ್ನೊಂದು ಏನ್ ಗೊತ್ತಾ, ಇವಾಗ ಕೆಲವೊಬ್ರಿಗೆ ಇಲ್ಲೆಲ್ಲ ಲೈಕ್ ನೀವು ಲೈನರ್ ಹಾಕಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ತರ ಸ್ಮೋಕಿ ಐಸ್ ನ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಲೈನ್ಸ್ ಅಲ್ಲಿ ಗ್ಯಾಪ್ 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 ಬಂದ್ಬಿಡುತ್ತೆ. ನೀವು ಹಿಂಗೆ ಹಾಕ್ತೀರಾ ಅಂತ ಹೇಳಿದ್ರೆ ಗ್ಯಾಪ್ ಖಂಡಿತ ಬರುತ್ತೆ. ಈ ಫಿಂಗರ್ ಅಲ್ಲಿ ನೀವು ಈ ತರ ಡ್ರ್ಯಾಗ್ ಮಾಡ್ಕೊಂಡು ಎಳ್ಕೊಂಡು ಈ ತರ ನೀವು ಡ್ರಾ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಲೈನ್ ಲೈನ್ಸ್ ಆಗಿ ಇರೋದು ಬರೋದಿಲ್ಲ. ಅಷ್ಟೇ, ಐ ಮೇಕಪ್ ಅಷ್ಟೇ ಆಯ್ತು. ಇವಾಗ ಕಾಜಲ್ನ ಅಪ್ಲೈ ಮಾಡ್ತೀನಿ. ತುಂಬಾ ಬ್ರ್ಯಾಂಡ್ ಅಲ್ಲಿ ತುಂಬಾ ಕಾಜಲ್ಸ್ ಇದೆ. ನೀವು ಪ್ರಾಡಕ್ಟ್ಸ್ ನ ನೀವು ಒಂದ್ಸಲಿ ಸೊ ಯಾರೇ ಹೇಳಿದ್ರು ಅದು ಬ್ಲೈಂಡ್ ಆಗಿ ನೀವು
ನಂಬಬೇಡಿ. ಫಸ್ಟ್ ನೀವು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಸೊ ಇದು ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ರ್ಯಾಂಡ್ ಚೆನ್ನಾಗಿರೋದನ್ನ ಯೂಸ್ ಮಾಡಿ. ಸೊ ಯಾವತ್ತೇ ಆಗ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಪ್ರೈಸ್ ಮಾತ್ರ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಕಮ್ಮಿ ಸಿಗ್ತಿದೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿದ್ರೆ ಖಂಡಿತ ಅದು ಲೋಕಲ್ ಎಲ್ಲ ಇರುತ್ತೆ. ಇನ್ನೊಂದು ಆಫರ್ ಅಲ್ಲಿ ಕೊಡ್ತಾರೆ ಅಂತ ನಾವು ಪರ್ಚೇಸ್ ಮಾಡಿದ್ರೆ ಖಂಡಿತ ನನಗೆ ಆ ತರ ಎಷ್ಟೊಂದ್ಸಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಾನು ಒರಿಜಿನಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿರ್ತೀವಿ. ಸೊ ಅದ್ರಲ್ಲೇ ಕಾಪಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಟೆಕ್ಸ್ಚರ್ ಆಗ್ಲಿ ಅದ್ರಲ್ಲಿ ಫೀಲ್ ಆಗ್ಲಿ ನಮ್ಗೆ ಖಂಡಿತ ಗೊತ್ತಾಗುತ್ತೆ. ಅಷ್ಟೇ ಆಗೋಯ್ತು ಐ ಮೇಕಪ್. ಇವಾಗ ಫೇಸ್ಗೆ ಹೋಗೋಣ. ಸಾರಿ, ಮಸ್ಕಾರಾನ ಮರ್ತೋದೆ. ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಎಲ್ಲಾರ್ಗು ಇವಾಗ ಡಾರ್ಕ್ ಸರ್ಕಲ್ಸ್ ಇದ್ದೇ ಇರುತ್ತೆ ಅಲ್ಲ, ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಇದೆಯೋ ದಯವಿಟ್ಟು ಅಲ್ಲೆಲ್ಲ ಕವರ್ ನಾವು ಆರೆಂಜ್ ಕರೆಕ್ಟರ್ನ ನೀವು ಹಾಕಿದ್ರೇನೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಬಿಡುತ್ತೆ ನಿಮಗೆ ಫೌಂಡೇಶನ್ ಹಾಕಿದ್ಮೇಲೆ. ನನಗೆ ಕಣ್ಣು ಕೆಳಗಡೆ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಇನ್ನೊಂದೇನು ಗೊತ್ತಾ, ಆರೆಂಜ್ ಆದ್ಮೇಲೆ ಆಮೇಲೆ ನೀವು ಕೆಳಗಡೆ ಕನ್ಸೀಲರ್ಸ್ನ ಯೂಸ್ ಮಾಡಲೇಬೇಕು. ಸ್ಕಿನ್ ಟೋನ್ ಮೇಲೂ ಡಿಪೆಂಡ್ ಆಗುತ್ತೆ. ಜಸ್ಟ್ ಈ ಥರ ಡಾಟ್ ಡಾಟ್. ಓಕೆ, ನಾನು ಕವರ್ ಎಲ್ಲ ಮಾಡಿದ್ದೀನಿ. ಬೇರೆ ನನ್ನ ಹತ್ರ ಕೆಳಗಡೆ ಕೆಳಗಡೆ ಬಿಟ್ಟರೆ ಬೇರೆಲ್ಲೂ ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಲಿ ಇಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಆಗಲಿ ಇಲ್ಲ. ಫೌಂಡೇಶನ್ನ ನೀವು ಈ ಥರ ಅಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ತುಂಬಾ ಪ್ರೆಸ್ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗೆ ಬ್ಲೆಂಡಿಂಗ್ಗೆ ಕಷ್ಟ ಆಗುತ್ತೆ. ಈ ತರ ಬ್ರಷಸ್ನ ಯೂಸ್ ಮಾಡಿ ಫೌಂಡೇಶನ್ ಮೇಲೆ ಜಸ್ಟ್ ಈ ತರ ಹಿಂಗೆ ಒಳಗಡೆ ಆದ್ಮೇಲೆ ಡ್ಯಾಬ್ ಮಾಡಿ ಹಿಂಗೆ ಲೈಕ್ ನೀವು ಈ ತರ ಹಿಂಗೆ ಇಡ್ಬೋದು. ಇನ್ನೊಂದೇನು ಗೊತ್ತಾ, ಅದರಲ್ಲಿ ಸ್ವಲ್ಪ ಫಿಲ್ಟರ್ಸ್ ಹಾಕಿದ್ದಾರೆ. ಅದರಲ್ಲಿ ಅಂದ್ರೆ ಲೈಕ್ ಈ ಕಾಲದಲ್ಲಿ ಶೂಟ್ ಮಾಡಿರ್ತಾರಲ್ಲ ಆ ತರ ಇದೆ ಇದ್ರಲ್ಲಿ. ಓಕೆ, ಪರ್ಫೆಕ್ಟ್ ಆಗಿ ಎಲ್ಲ ಆಗೋಯ್ತು. ನೆಕ್ಸ್ಟ್ ಲಿಪ್ಸ್ಟಿಕ್. ಡೀಪ್ ಡಾರ್ಕ್ ಆಗಿ ಹಾಕಿರ್ತಾರೆ. ಪರ್ಫೆಕ್ಟ್ ಆಗಿ ಬಂದಿದೆ ಲಿಪ್ಸ್ಟಿಕ್ ಶೇಡ್ ಆಗಿರ್ಬೋದು. ಬಟ್ ನಾನು ಯಾವಾಗಲೂ ಇಷ್ಟೊಂದು ಬಿಗ್ ಸ್ಟಿಕ್ಕರ್ನ ಇರೋದಲ್ಲ, ಬಟ್ ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡಿದ್ದೆ.
ಓಕೆ, ನೆಕ್ಸ್ಟ್ ಜ್ಯುವೆಲ್ಲರೀಸ್ ಎಲ್ಲ ಹಾಕೊಳ್ಳೋಣ. ಹೇರ್ ಸ್ಟೈಲು ಅವ್ರದ್ದು ಕರ್ಲಿ ಕರ್ಲಿ ಇದೆ. ಫೈನಲ್ ಆಗಿ ನಾನು ಹೇರ್ ಸ್ಟೈಲ್ನ ಹಾಕೊಂಡಿದ್ದೀನಿ. ಕರ್ಲಿ ಹೇರ್, ನಂದು ನ್ಯಾಚುರಲ್ ಆಗಿ ಕರ್ಲಿ ಹೇರ್ ಇರೋದ್ರಿಂದ ಹಂಗೆ ಹಾಕೊಂಡೆ. ಎಲ್ಲ ಲುಕ್, ಫೈನಲ್ ಲುಕ್ ಹೆಂಗಿದೆ ಅಂತ ಹೇಳಿ. ನೀವು ಜ್ಯುವೆಲ್ಲರೀಸ್ ಎಲ್ಲ ಹಾಕೊಂಡಿಲ್ಲ. ನಾವು ಯಾವುದೇ ಮೇಕಪ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಜ್ಯುವೆಲ್ಲರಿ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ಹೇರ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನನಗೆ ಅದೇ ಥರ ಲುಕ್ ಬಂದಿದೆ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಜ್ಯುವೆಲ್ಲರೀಸ್ ಹಾಕೊಳ್ಳೋಣ. ಅದರೆಲ್ಲ ಆಲ್ಮೋಸ್ಟ್ ಅವರು ಈ ಥರ ಸಿಲ್ವರ್ ಜ್ಯುವೆಲ್ಲರೀಸೇ ಯೂಸ್ ಮಾಡಿರ್ತಾರೆ. ಬಟ್ ನಾನು ಬರೀ ಪಿಕ್ಚರ್ಸ್ನ ನೋಡಿದ್ದೀನಿ ಅಷ್ಟೇ. ಎಲ್ಲ ಪಿಕ್ಚರಲ್ಲೂ ಅವರು ಜ್ಯುವೆಲ್ಲರೀಸ್ ಮಾತ್ರ ಹಾಕ್ಕೊಂಡಿರ್ತಾರೆ. ರಿಂಗ್ ನನ್ನ ಹತ್ರ ಈ ಯಾವುದು ಬ್ಲೂ ಕಲರ್ ಮಾತ್ರ ಇದೆ. ಸೊ ಫೈನಲ್ ಲುಕ್, ಬ್ಯಾಂಗಲ್ಸ್ ಒಂದು ಹಾಕೊಂಡ್ರೆ ಆಗೋಗುತ್ತೆ. ಸೊ ಬ್ಯಾಂಗಲ್, ಓಕೆ ಗಾಯ್ಸ್, ಫೈನಲ್ ಆಗಿ ನಾನು ರೆಡಿ ಆಗಿದ್ದೀನಿ. ಈ ಲುಕ್ಕಲ್ಲಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ನಾನು ಯಾವತ್ತೂ ಅಷ್ಟೇ ಈ ಥರ ದೊಡ್ಡದಾಗಿ ಸ್ಟಿಕ್ಕರ್ಸ್ ಆಗಲಿ ಬೊಟ್ಟಾಗಲಿ ನಾನು ಇರೋದಿಲ್ಲ, ಬಟ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಮೇಕಪ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮರಿದೆಲ್ಲ ಹಿಂಗೆ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಈ ಲುಕ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ. ಮತ್ತು ಇದು ಡಾರ್ಕ್ ಲಿಪ್ಸ್ ಶೇಡ್ ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಯೂಶಲ್ ಆಗಿ ನಾನು ಈ ಲಿಪ್ ಶೇಡೇ ಯೂಸ್ ಮಾಡೋದು. ನಾನು ಇವತ್ತು ಅದೇ ಲಿಪ್ ಶೇಡ್ನ ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಲುಕ್. ಸೊ ಆಚೆಯಿಂದ ಒಂದು ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ತೊಗೊಳ್ಳೋಣ. ಲಾಸ್ಟ್ ಟೈಮ್ ನನಗೆ ಹಿಂಗೆ ಆಯಿತು. ಆಚೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ತೊಗೊತಾ ಇದ್ನ, ಆ ಟೈಮಲ್ಲಿ ಬಂದು ರಿಂಗ್ ಲೈಟು ಡ್ಯಾಮೇಜ್ ಆಗಿತ್ತು. ಮೇ ಬಿ ನಿಮಗೆ ಆಚೆ ಕಡೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ನಮ್ಮ ಮನೆ ಹತ್ರ ದೇವ್ರು ಕುಣಿಸಿದ್ದಾರೆ, ಆ ರೀಸನ್ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಆಗ್ಬೋದು ಅಂತ ಅನ್ಸುತ್ತೆ. ಮೈಕ್ ಹಾಕ್ಕೊಂಡಿದ್ದೀನಿ, ಆದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ ಯಾರು. ಈ ಲುಕ್ಕಲ್ಲಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಮರಿದಲ್ಲಂಗೆ. ಬಟ್ ನನಗೆ ಇಷ್ಟ ಆಯಿತು, ತುಂಬ ಯೂನಿಕ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಬರೀ ಅವರು ಹಾಕೊಂಡಿರೋದು ಬರೀ ಸಿಲ್ವರ್ ಜ್ಯುವೆಲ್ಲರೀಸ್ ಮಾತ್ರ ಹಾಕೊಂಡಿದ್ರು. ರಿಂಗ್ ನನ್ನ ಹತ್ರ ಸಿಲ್ವರ್ ಇರಲಿಲ್ಲ, ಇದೆ ನನ್ನ ಹತ್ರ ಬ್ಲೂ ಕಲರೇ ಇದ್ದಿದ್ದು, ಅದಕ್ಕೆ ನಾನು ಈ ಬ್ಲೂ ಕಲರ್ ರಿಂಗ್ನೇ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಆಚೆ ಕಡೆ ನೋಡೋಣ, ಯಾಕಂದರೆ ಕೆಲವೊಬ್ರು ಕೇಳ್ತಾ ಇದ್ರು ನೀವು ಬರೀ ಅಂದರೆ ರೂಮ್ ಲೈಟಿಂಗ್ಸಲ್ಲೇ ತೋರಿಸಿದ್ರೆ ಮೇಕಪ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೊರಗಡೆಯಿಂದ ನೀವು ಮೇಕಪ್ನ ತೋರಿಸಿ, ಯಾಕಂದರೆ ಟೆಕ್ಸ್ಟೈಲ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಯಾವ ಥರ ಇದೆ ಟೆಕ್ಸ್ಟೈಲ್ಸ್ ಎಲ್ಲಾನು, ಮೇಕಪ್ ಟೆಕ್ಸ್ಟೈಲ್ ನೀವು ಮೇಕಪ್ ಎಲ್ಲ ಮಾಡಾದ್ಮೇಲೆ ಹೆಂಗಿರುತ್ತೆ. ಇನ್ನೊಂದು ಏನು ಗೊತ್ತಾ, ಈ ಥರ ಝೂಮಿಂಗಲ್ಲಿ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಈ ಥರ ಡಿಸ್ಟೆನ್ಸಲ್ಲೇ ನೋಡಿದ್ರೆ ಡಿಫ್ರೆಂಟ್ ಲುಕ್ ಆಗಿ ಖಂಡಿತ ಕಾಣಿಸುತ್ತೆ. ಸೊ ಆಚೆಗಡೆ ನಾನು ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ, ಫುಲ್ ಔಟ್ಫಿಟ್ ನಾನು ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಬಟ್ ನನಗಂತೂ ಪರ್ಸ್ನಲಾಗಿ ಇಷ್ಟ ಆಯಿತು. ಕರ್ಲಿ ಹೇರ್ ನನಗೆ ಇಷ್ಟನೇ ಆಗೋದಿಲ್ಲ, ಯಾಕಂದರೆ ನಂದು ಇವತ್ತು ಸ್ನಾನ ಮಾಡಿದ್ದೀನಿ ಅಂತ ಹೇಳಿದ್ರೆ ಲೈಟಾಗಿ ಕರ್ಲಿ ಇರುತ್ತೆ, ನನಗೆ ಆ ಹೇರ್ ಇಷ್ಟನೇ ಆಗಲ್ಲ. ಬಟ್ ಆದರೆ ಮೇಕಪ್ ಎಲ್ಲ ಮಾಡಿ ಅದು ಒಂದು ನೀಟಾಗಿ ಒಂದು ಫಿನಿಶ್ ಕೊಟ್ವಿ ಅಂತ ಹೇಳಿದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಗೈಸ್, ನಾನು ನಿಮಗೆ ಆಚೆಗಡೆ ತೋರಿಸ್ತೀನಿ. ಸೊ ಗೈಸ್, ಫೈನಲಿ ಫುಲ್ ಔಟ್ಫಿಟ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ದೂರ ಹೋಗಬೇಕು. ಸೊ ಅವ್ರು ವೇರ್ ಮಾಡಿರೋ ಥರನೇ ನಾನು ಸೈಡಲ್ಲೇ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಮೇಕಪ್ ಟೆಕ್ಸ್ಚರ್ ನೋಡಿ, ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಒಳಗಡೆಗಿಂತ ಆಚೆ ಡಿಫ್ರೆನ್ಸ್ ನಿಮಗೇನೋ ಕಾಣಿಸ್ತಾ ಇದೆ? ನನಗೆ ಲೈಟಾಗಿ ಇದಿದೆ, ಯಾಕಂದರೆ ನಾನು ರಿಮೂವ್ ಮಾಡಿಸಿಲ್ಲ. ನನಗೆ ರಿಮೂವ್ ಮಾಡಿಸಿದ್ರೆ ಅದು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಅಪ್ಪರ್ ಲಿಪ್ನ ನಾನು ರಿಮೂವ್ ಮಾಡಿಸಿಲ್ಲ. ಅದೊಂದು ಮಾತ್ರ ಹೈಲೈಟಾಗಿ ಕಾಣಿಸ್ಬೋದು, ಅದು ಬಿಟ್ಟರೆ ಬೇರೆ ಯಾವುದನ್ನು ಹೈಲೈಟಾಗಿ ಕಾಣಿಸ್ತಾ ಇಲ್ಲ.
ಸೊ ಫೈನಲ್ ಲುಕ್ ಹೆಂಗಿದೆ. ಆ್ಯಂಡ್ ಮೇಕಪ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದಲ್ಲ ನೋಡಿ, ಹತ್ರದಿಂದಾನು ತೋರಿಸ್ತೀನಿ. ಯಾವುದೇ ರೀತಿ ನಿಮಗೆ ಡಿಫ್ರೆಂಟ್ ಆಗಿ ಅಂದರೆ ನನ್ನ ಸ್ಕಿನ್ ಟೋನ್ಗಿನ ಜಾಸ್ತಿ ಮೇಕಪ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸೋದಿಲ್ಲ. ಸೊ ದಿಸ್ ಫೈನಲ್ ಲುಕ್. ಸೇಮ್ ಸೈಡಲ್ಲಿ ಮಾತ್ರ ನಾನು ಇವತ್ತು ಸ್ಯಾರಿನ ಹಾಕಿದ್ದೀನಿ ಅಷ್ಟೇ. ಆಚೆಗಡೆ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ದೇವ್ರು ಕೂಡಿಸಿರೋದ್ರಿಂದ ಆಚೆಗಡೆ ಅದೊಂದು ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು. ಓಕೆ ಗಾಯ್ಸ್, ಬಾಯ್, ಲವ್ ಯು. ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕರ್ ಬೇಕಿತ್ತು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬಾಯ್ ಆ್ಯಂಡ್ ಲವ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ.